ರಾಧಾ ಆಂಟಿ, ರಾಧಾ ಆಂಟಿ. ಅನಿತಾ, ಏನವ ನಮ್ಮನೆ ಗಂಟ ಬಂದಿದ್ಯಾ? ಅದು ಆಂಟಿ ಏನಿಲ್ಲ, ಸಾಂಬಾರು ಏನು ಮಾಡಿದ್ದೀರಾ? ಸಾರಾ? ಅಯ್ಯೋ ಇಲ್ಲ ಕಣವ, ಸಾರೇ ಮಾಡಿಲ್ಲ ನಾವು. ನಾವು ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಈಗ ಇನ್ನ ಬಂದಿದ್ದೀವಿ ಕಣವ. ನಾವಿನ್ನ ವಾರ ಮಾಡಿಲ್ವಲ್ಲ ಅಂತ ಒಂದೆರಡು ಹೂವು ಕಿತ್ಕೊಂಡು ಹೋಯ್ತಾ ಇದ್ದೆ, ಹೂವು ಕಿತ್ಕೊತಾ ಇದ್ದೆ. ಅಯ್ಯೋ ಸಾರಿಲ್ಲವ, ಇನ್ನೂ ಅಡುಗೆನೇ ಮಾಡಿಲ್ಲ. ನಾವು ಬೆಂಗಳೂರಾಗ ಊಟ ಮಾಡ್ಕೊ ಬಂದಿದ್ದೋ. ನಮ್ಮ ಮಾವ ಹೋಟ್ಲಾಗ ತಿನ್ಕೊಂಡಿತ್ತಂತೆ. ಇನ್ನು ಮನೆಯವರು ಕ್ಯಾಸ್ಕೋದವರು ಬಂದೇ ಇಲ್ಲ. ಇಲ್ಲ ಕಣವ, ಇನ್ನೂ ಅಡುಗೆನೇ ವಾಲೆನೇ ಹಚ್ಚಿಲ್ಲ. ಓ ಹೌದಾ ಆಂಟಿ, ಪರವಾಗಿಲ್ಲ ಬಿಡಿ. ಅದು ನನ್ನ ಮಗ ಯಾಕೋ ಚಿಕನ್ ಸಾಂಬಾರಲ್ಲಿ ತಿನ್ನಲ್ಲ ಅಂತ ಇದ್ದ, ಅದಕ್ಕೆ ಏನಾದರೂ ಸಾಂಬಾರು ಮಾಡಿರ್ತೀರೇನೋ ಅಂತ ಇಸ್ಕೊಂಡೋಗೋಣ ಅಂತ ಬಂದೆ. ಇವಾಗೇನು ಊರಿಗೆ ಹೋಗಿದ್ದೀರಲ್ಲ? ಅದು ನಮ್ಮ ನಮ್ಮ ಅತ್ತೆ ಅವರಲ್ಲ, ಅವ್ರ ಅಕ್ಕಂಗೆ ಏನೋ ಹುಷಾರಿರ್ಲಿಲ್ವಂತೆ. ಹಂಗೆ ನಮ್ಮ ರಿಲೇಟಿವ್ ಮನೆಗೂ ಹೋಗಿ ಬರ್ಬೇಕಿತ್ತು. ಹಂಗೆ ಹೋಗ್ಬಿಟ್ಟು ನಮ್ಮ ಅತ್ತೆ ನಾವು ಇಬ್ರು ಹೋಗಿ ಇಬ್ರು ಬಂದೋ ಕಣವ. ಅಷ್ಟೇ, ಅದಕ್ಕೆ ಹೋಗಿದ್ದು ಹುಸಿ. ಬೇಜಾರು ಮಾಡ್ಕೊಬೇಡ, ನಾವು ಇನ್ನೂ ಅಡುಗೆನೇ ಮಾಡಿಲ್ಲ ಕಣವ. ಓ ಪರವಾಗಿಲ್ಲ ಬಿಡಿ ಆಂಟಿ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಪಾಪ ನೀವು ಅಡುಗೆ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಇದ್ದಿದ್ರೆ ನೀವು ಕೊಡ್ತಾ ಇರಲಿಲ್ವಾ? ಪರವಾಗಿಲ್ಲ ಬಿಡಿ, ನಾನೇನಾದರೂ ರಸಮ್ ಏನಾದರೂ ಮಾಡ್ತೀನಿ. ಅದು ನಮ್ಮ ಮನೆಯವ್ರು ಚಿಕನ್ ತೊಗೊಬಂದಿದ್ರು, ಅಡುಗೆ ಮಾಡಿದರೆ ನನ್ನ ಮಗ ಯಾಕೋ ತಿಂತಾನೇ ಇಲ್ಲ. ಚಿಕನ್ ಸಾರು ಮಾಡಿದ್ರಾ ಆಂಟಿ? ಅವ್ರಿಗೆ ಸಾಂಬಾರು ಬೇಕಲ್ವಾ, ಸಾಂಬಾರು ಕೋಳಿ ತೊಗೊಬಂದಿದ್ರು, ಸಾಂಬಾರು ಮಾಡಿದೆ. ಅದಾದಮೇಲೆ ಸ್ವಲ್ಪ ಫ್ರೈ ಕೂಡ ಫ್ರೈ ಕೋಳಿನೂ ತೊಗೊಬಂದಿದ್ರು. ಹಂಗೆ ಫ್ರೈ, ಸ್ವಲ್ಪ ಕಬಾಬು, ಸಾಂಬಾರು ಮಾಡಿದೆ ಆಂಟಿ. ಏನು ಮಾಡೋದು, ನನ್ನ ಮಗ ತಿನ್ನೋದೇ ಇಲ್ಲ. ಅಯ್ಯೋ, ನಮ್ಮ ಮನೆಗೆ ಚಿಕನ್ ತಿಂದು 7 ತಿಂಗಳು ಮೇಲಾಯ್ತು ಅನಿತಾ. ಅಯ್ಯೋ ಬಾ, ನಮಗೆಲ್ಲೈತೆ ಹಣೆ ಬರ. ಅಯ್ಯೋ ಹೌದಾ ಆಂಟಿ, ಬನ್ನಿ ಸ್ವಲ್ಪ ಸಾಂಬಾರು ಕೊಟ್ಟು ಕಳಿಸ್ತೀನಿ. ಅಯ್ಯೋ ಪರವಾಗಿಲ್ಲ ಕಣವ, ನೀನ್ ನೋಡು, ನಾನು ಸುಮ್ಮನೆ ಅಂದೆ. ಇಲ್ಲ ಇಲ್ಲ ಕಣ್ಬಿಡವ, ನಾವೇ ಯಾವಾಗ ತರ್ತೀವಿ ಭಾನುವಾರದತ್ತು. ಬೇಡ ಹೋಗು ಪಾಪ, ನೀವು ಮಾಡ್ಕೊಂಡಿರ್ತೀರಾ. ಅಯ್ಯೋ ಯಾಕೆ? ಅಯ್ಯೋ ಆಂಟಿ ಬನ್ನಿ, ಅದರಲ್ಲೇನಿದೆ, ಏನಾಗಲ್ಲ ಬನ್ನಿ. ನಾವೇನೊಂದು ಕೋಳಿ ಸಾಂಬಾರು ಫುಲ್ ನಾವೇ ತಿಂತೀವಾ, ಬನ್ನಿ, ಏನಾಗಲ್ಲ. ನಾಳೆ ಬೇರೆ ಸೋಮವಾರ, ಬನ್ನಿ ಆಂಟಿ ನೀವು. ಹಂಗಲ್ಲ ಕಣವೆ, ಬೇಡ ಹೋಗು. ನಮ್ಮ ಅತ್ತೆ ಗೊತ್ತಾದ್ರೆ ಸುಮ್ಮನೆ ಬೈತದೆ, ಬೇಡ ಹೋಗವ. ಅಜ್ಜಿ ನಾನು ಹೇಳ್ತೀನಿ ಬಿಡಿ ಆಂಟಿ, ಬನ್ನಿ ನೀವು. ಅಯ್ಯೋ ಬನ್ನಿ. ನಾನು ಬೇಡ ಅಂದ್ರೂ ಕೇಳಲ್ಲ. ಇರು, ತಪ್ಪಲೆ ತಗೊಬರ್ತೀನಿ ಒಳಗೆ ಹೋಗಿ. ಸರಿ ಆಂಟಿ, ತಗೊಬನ್ನಿ. ನಾನೇ ಸ್ವಲ್ಪ ಸಾಂಬಾರು ಇಸ್ಕೊಂಡು ಹೋಗೋಣ ಅಂತ ಬಂದರೆ ಈ ಆಂಟಿ ನನ್ನ ಹತ್ರನೇ ಚಿಕನ್ ಸಾಂಬಾರು ಹೊಡೆಯೋಕ್ಕೆ ನೋಡ್ತಾವ್ರಲ್ಲ. ಅಯ್ಯೋ ಎಲ್ಲ ಹಣೆ ಬರ. ನಾನೇನಾದರೂ ನನ್ನ ಮಗನಿಗೆ ಏನಾದರೂ ರಸಮ್ ಏನಾದರೂ ಮಾಡಿದ್ದಿದ್ರೆ ಆಗೋಗಿರೋದು. ನಾನು ಸುಮ್ಮನೆ ಇವ್ರ ಮನೆಗೆ ಬಂದಿದ್ದಾಯಿತು. ತಪ್ಪಲೆ ಬೇರೆ ತೊಗೊಬರ್ತೀನಿ ಅಂತವ್ರೆ. ಅಯ್ಯೋ ನಾನೇನು ತಪ್ಪಲೆ ಕೊಡ್ತೀನಿ ಅಂತ ಹೇಳಿದ್ನಾ? ಏನೋ ಒಂದು ಗ್ಲಾಸಲ್ಲಿ ಕೊಡ್ತಿದ್ದಪ್ಪ. ಏನಿವ ಆಂಟಿ ಹಿಂಗೆ? ಅಯ್ಯೋ ನಾನು ಯಾಕಾದರೂ ಹೇಳಿದ್ನೋ, ಇನ್ನು ಮನೆಯವ್ರ ಹತ್ರ ಉಗಿಸ್ಕೋಬೇಕು ನಾನು. ಅನಿತಾ ಬಾ ಬಾ, ಇಡ್ಲಿ ಬಾಕ್ಲಿಂದ ಬಂದೆ, ತಪ್ಪಲೆ ತಗೊಂಡಿದ್ದೀನಿ, ಬಾ ಬಾ. ಸರಿ ಆಂಟಿ, ಆಯಿತು ನಡೀರಿ. ಗೀತಾ, ಮತ್ತೆ ನಿಂಗೊಂದು ವಿಷಯ ಗೊತ್ತಾಯ್ತಾ? ವಿಷಯನಾ? ಏನಂಟಿ? ಅದೇ ಯಜಮಾನ್ರ ಮನೆ ಸರಸ್ವತಿ ಇಲ್ವಾ, ಯಜಮಾನ್ರ ಮಗಳು? ಗೊತ್ತು ಗೊತ್ತು, ಸರಸ್ವತಿ. ಹೇಳಿ ಆಂಟಿ, ಅದೇ ಮೊನ್ನೆ ಊರಿಗೆ ಬಂದಿದ್ರಲ್ವ ಅವರು? ಅದೇ ಅಜ್ಜಿ ಮತ್ತು ಅವ್ರ ಮಗಳು, ಅವ್ರ ಮಗ, ಅದೇ ಯಜಮಾನ್ರೇನೋ ದೊಡ್ಡ ಹೆಂಡತಿ ಅಂತವರು. ಅವರೇ. ಏನೋ ಬಿಡಿ ಆಂಟಿ, ಏನೋ ಅವ್ರ ಥರ ಲೈಫ್ನ ನಾವು ಲೀಡ್ ಮಾಡೋಕ್ಕಾಗುತ್ತಾ? ನೋಡಿ, ಅವರು ಗಂಡ ಎಲ್ಲ ಎಷ್ಟು ಶ್ರೀಮಂತ ಅವನು. ಅದೇ ಸುಭಾಷು, ಅವರೆಲ್ಲ ಎಷ್ಟು ಶ್ರೀಮಂತರು. ಆಮೇಲೆ ಈ ಲಕ್ಷ್ಮಿ ಅವ್ರ ಫ್ರೆಂಡ್, ಅದೇ ಲಕ್ಷ್ಮಿ ಇದ್ಲಲ್ಲ ನಮ್ಮೂರಲ್ಲಿ, ಅವಳ ಗಂಡನ ಫ್ರೆಂಡೇ ಅಂತ ಅವನು ಸುಭಾಷು. ಆದರೂ ಲಕ್ಷ್ಮಿ ನೋಡಿ ಆಂಟಿ ಏನು ಪುಣ್ಯ ಮಾಡಿದಾಳಲ್ವಾ? ಅಯ್ಯೋ ಸುಮ್ಮನಿರೇ, ನಿಂಗೆ ಗೊತ್ತಿಲ್ಲ ಅನಿತಾ, ಇವತ್ತು ಏನಾಯ್ತು ಗೊತ್ತಾ? ಅದೇ ಅವನು ಯಾರವನು, ಈ ಸರಸ್ವತಿ ಗಂಡ ಯಾವುದೋ ಹುಡುಗಿ ಜೊತೆಗೆ ಅಲ್ಲಿ ನಾವು ಹೋಟ್ಲಿಗೆ ಹೋಗಿದ್ದೋ ಬೆಂಗಳೂರಿನಾಗೆ, ಹೋಟ್ಲಾಗ ಕೂತಿದ್ದ. ಏನಂಟಿ ಹೇಳ್ತಾ ಇದ್ದೀರಾ? ನಾವಿವತ್ತು ನೋಡ್ಲಿವ, ಯಾಕೆ ಅವನೇನೆ ಈ ಸರಸ್ವತಿ. ನನ್ನ ಗಂಡ ಯಾವುದೋ ಬೇರೆ ದೇಶಕ್ಕೆ ಹೋಗೋಣ ಅಂತ ಅನ್ಕೊಂಡು ಬಂದವಳೆ. ಇವನು ನೋಡಿದ್ರೆ ಬೆಂಗಳೂರಿನಾಗೆ ಅವನೇ. ಮೈ ಗಾಡ್, ಹೌದಾ ಆಂಟಿ? ಅಯ್ಯೋ ಈ ದೊಡ್ಡವರು ಇದೆಲ್ಲ ಅಷ್ಟೇ ಬಿಡಿ ಆಂಟಿ. ಮತ್ತೆ ಏನು ಗೊತ್ತಿಲ್ಲ, ಗುರಿ ಇಲ್ಲ, ಮದುವೆ ಮಾಡಿ ಕೊಟ್ಬಿಟ್ರು. ನೋಡಿ ಇವಾಗ ಹೆಂಗಾಯ್ತು ಅಂತ. ಈ ಗೀತನ್ ವಿಷಯ ಗೊತ್ತಾ ನಿಂಗೆ? ಜೈಲಾಗೋಳಂತೆ ಕಣೆ.
ಗಾಡ್, ಗೊತ್ತು ಆಂಟಿ. ನನಗೆ ಗೊತ್ತಿಲ್ವಾ? ನಮ್ಮ ಮನೆಯವ್ರು ಹೇಳಿದ್ರು ಅವತ್ತೇ ನನಗೆ. ಏನೋ ಅದೇ ಚಂದ್ರಮಾಂಟಿ ಅವರಲ್ಲ, ಅವ್ರನ್ನ ಏನೋ ಕಣ್ಣು ಕಿಡ್ನಿ ಎಲ್ಲ ಕಿತ್ಕೊಳ್ಳೋಕೆ ಏನೇನೋ ಪಿರಿಯನ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರಂತೆ. ಆವಾಗ ಯಾರೋ ಅದೇ ಆಂಟಿ ಅವ್ರ ಮಗ ಶಿವು ಅವನು ಬಂದೇನೋ ಕಾಪಾಡಿ ಏನೇನೋ ಆಗಿ ಇವಾಗ ಜೈಲಲ್ಲಿ ಅವಳಂತೆ. ಅವಳಿಗೂ ವಸಿ ದುರಂಕಾರ ಇರಲಿಲ್ಲ ಆಂಟಿ. ಅವಳು ಜೈಲಲ್ಲೇ ಸಾಗಿ ಸುಮ್ಮನೆ ಇರಿ. ಏನು ಅವಳಿಗೆ ಎಷ್ಟು ದಿಮಾಕು, ಎಷ್ಟು ಕೊಬ್ಬು ಅಲ್ವಾ ಆಂಟಿ? ಅನಿತಾ, ಇಲ್ಲ ಸುಮ್ಮನಿರು. ಪಾಪ ಹುಡುಗಿ ಒಳ್ಳೇದು ಕಳೆ. ಇವರೆಲ್ಲ ಬಂದು ಸೇರ್ಕೊಂಡು ಏನೋ ಇವರೇ ಬೇಕು ಅಂತ ಏನೋ ಮಾಡಿಬಿಟ್ಟು ಹುಡುಗಿನ ಪಾಪ ಜೈಲಿಗೆ ಹಾಕ್ಸ್ಬಿಟ್ಟವ್ರೆ. ಏ ಇವರು ಅದೇ ಮೊದಲನೇ ಆಂಟಿ ಮತ್ತು ಅವ್ರ ಮಕ್ಕಳು ಇಬ್ಬರು ಅವನ ಮಗ ಅವನಲ್ಲ, ಮಗಳು ಅವ್ರು ಸುಮಾರದವ್ರು ಅಲ್ಲ ಕಣೆ. ನೋಡ್ಬೇಕಾರೆ ಅವ್ರು ಬಂದ ಮೇಕೆ ಏನೇನಾಯ್ತು ರಾಧಾ ಅಂತ ಪಾಪ ಹುಡುಗಿಯ ಜೈಲಿಗೆ ಕಳಿಸ್ಬಿಟ್ರು. ಸುಮ್ಮನಿರು ಅನಿತಾ, ನೀನು ತುಂಬ ತಿಳ್ಕೊಂಡಿದ್ಯಾ? ಏನಂತಿ ಈ ಥರ ಹೇಳ್ತಾ ಇದ್ದೀರಾ? ಹಂಗಂತೀರಾ? ಹೂ ಕಳೆ, ಇವರೇ ಏನೋ ಕಿತಾಪತಿ ಮಾಡ್ಬಿಟ್ಟು ಪಾಪ ಆ ಹುಡುಗಿಯ ಸಿಕ್ಕಾಕಳಂಗೆ ಮಾಡ್ಬಿಟ್ಟವ್ರೆ. ನೋಡು ಚಂದ್ರಮ್ಮಂಗುವ ಅವ್ರ ಮಗಳ ಮೇಲೆ ಆಸೆನೇ ಇಲ್ಲ. ಅವಳು ಇವ್ರ ಕಡೆಗೆ ಎಳ್ಕೊಬಿಟ್ಟವ್ರೆ. ಏನೋ ಮಾಟ ಮಂತ್ರ ಮಾಡಿಸಿರ್ಬೇಕು. ಹೌದಾಂಟಿ, ಇದ್ರೂ ಇರ್ಬೋದು, ಯಾರಿಗೆ ಗೊತ್ತು. ಏಯ್ ಏನದ, ಏನದು ಬೀದಿ ನಿಂತ್ಕೊಂಡು ಹಂಗೆ ಮಾತಾಡ್ತಾ ಇದೆಯಾ? ಇನ್ನು ಮಾನ ಮರಿದಿಲ್ವಾ ನಿನಗೆ? ಅದೇಂತ ಅಪ್ಲೈ ಇಟ್ಕೊಂಡು ಎಲ್ಗೋಯ್ತಿದ್ಯಾ ಬಾಯ್ಲಿ? ಇದು ನಾನು ಮಾತಾಡಿದ್ದೇನಾದ್ರೂ ನಮ್ಮ ಮತ್ತೆ ಕೇಳಿಸ್ಕೊಂಡ್ರಾ? ಏನಾಯ್ತು ಇದು? ಅನಿತಾ, ನೀನು ತಪ್ಪಲೆನ ತಗೊಂಡೋಗಿ ಸಾರು ಇಕ್ಕಿರು, ಆಮೇಕಿಂದ ಬಂದು ಇಸ್ಕೊಂಡು ಹೋಗ್ತೀನಿ. ಅಯ್ಯೋ, ನಮ್ಮ ಅತ್ತೆಗೆಲ್ಲ ಹೇಳಕ್ ಹೋಗ್ಬೇಡ. ಸರಿ ಆಂಟಿ, ಆಯಿತು, ಕೊಟ್ಟೋಗಿರಿ. ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಒಳ್ಳೆ ಅನಿತನ ಹತ್ರ ಏನೋ ಮಾತಾಡ್ತಾ ಇದ್ದೆ, ಅದಕ್ಕೆ ಹಿಂಗಾಡ್ತಾ ಇದ್ದೀರಾ? ಏಯ್, ಮಾತಾಡದ ನಿಮ್ಮ ವಿಷಯ ಮಾತಾಡ್ಕೋ. ಕಂಡೋರ್ ಸುದ್ದಿ ಎಲ್ಲ ನಿಂಗೆ ಹಾಕ್ಬೇಕು. ಅಲ್ಲ, ಬೀದಿಲಿ ಇರೋರಿಗೆಲ್ಲ ಕೇಳಿಸ್ತಾ ಇದೆ ನೀನು ಮಾತಾಡೋದು. ಯಾರೋ ಜೈಲ್ಗೋದ್ರಂತೆ, ಅಲ್ಗೋದ್ರಂತೆ, ಇಲ್ಗೋದ್ರಂತೆ ಅಂತ. ನಾನು ಕೋಣೆಯಿಂದ ಓಡ್ ಬಂದಿದ್ದೀನಿ. ಯಾಕೆ ಹಿಂಗೆ ಬಡ್ಕೊತಾಳು ಅಂತ ನಿನ್ಗೆ ಜ್ಞಾನಿಲ್ವ ನಿನಗೆ? ಯಜಮಾನ್ರ ಮನೆ ವಿಷಯ ಎಲ್ಲ ಮಾತಾಡ್ಕೊಂಡು ಒಳ್ಳೆ ಅವ್ರಿಗೆ ಗೊತ್ತಾದ್ರೆ ನಿಂಗೆ ಸರಿಯಾಗಿ ಮರ್ಯಾದೆ ಮಾಡ್ತಾರೆ. ನೀನು ಹೇಳೋ ಮಾತು ಕೇಳುವಸಿ. ಹೆಂಗೆ ಬೇಕು ಇವತ್ತು ನಾವು ನೋಡಿದ್ದು ಪಾಡಿದ್ದೆಲ್ಲ ಮಾಡ್ತಬಿಡು ಅಲ್ಗಲ್ಗೆಯ. ನಮ್ಗೆ ಯಾಕೆ ಬೇಕು ಕಂಡೋರ್ ಮನೆ ವಿಷಯ ಹೇಳು? ಅವರು ಸುಮ್ಮನೆ ಒಳ್ಳೆರಲ್ಲ. ನೀನು ಮರ್ಯಾದಾಗಿರು ನೀನು. ಅತ್ತೆ, ಇದೊಳ್ಳೆ ಚೆನ್ನಾಗಾಯ್ತು. ನನ್ನ ಇಷ್ಟ ನನ್ನ ಬಾಯಿನ ಏನಾರ ಮಾತಾಡ್ಕೊತೀನಿ. ನೀವೇನು ನನ್ಗೆ ಇಷ್ಟೊಂದು ದಣಿಸೋದು? ನಿಮ್ಗೆ ಎಷ್ಟಾಯ್ತು ಅಷ್ಟು ನೀವು ನೋಡ್ಕೊಳ್ಳಿ ಫಸ್ಟು. ನಾನು ನೋಡ್ತಾನೆ ಇದ್ದೀನಿ. ಏನು ನನ್ನ ಮೇಲೆ ಏನು ಬಾರಿ ನನಗೆ ಇದನ್ನು ಬುದ್ಧಿ ಹೇಳಕ್ ಬಿಟ್ಟಿರಲ್ಲ ನೀವು. ಅಲ್ಲ, ಇವತ್ತು ನಾವು ಹೇಳಿದ್ನ ಅವ್ರಿಗೆ ಹೋಗಿ ಹೇಳಿದ್ರೆ ಏನು ತಪ್ಪು ಅಂತ. ನನ್ನ ಅಕ್ಕ ಜನದ ಹತ್ರ ಹೇಳಿದ್ರೆ ತಾನೇ ಅವ್ರಿಗೂ ಅವರು ಅವನೆಷ್ಟು ಕೆಟ್ಟವನು ಅಂತ ಅವ್ರಿಗೂ ಗೊತ್ತಾಗೋದು. ಅದು ನಿಮ್ಗೆ ಗೊತ್ತಾಗಲ್ವಾತೆ? ಸುಮ್ಮನೆ ಮಾತಾಡ್ತೀರಾ ನೀವು. ನಾನು ಅನಿತು ನಮ್ಮ ಮಾತಕ್ಕೆ ಹೋಗ್ಬರ್ತೀನಿ. ಏನೇ ಒದ್ಮೀರ್ ಮಾತಾಡ್ತಿದ್ಯಾ ನೀನು? ಒದ್ಮೀರ್ ಮಾತಾಡ್ತಿದ್ಯಾ? ನಿಮ್ಮ ಅಕ್ಕನ ಮನೆಗೆ ಹೋಗಿ ಬಂದಲ್ಲ, ನಿಮ್ಮ ತವ್ರ ಮನೆಗೆ ಏನಾನ ಹೇಳ್ ಕಳ್ಸಿರ್ಬೇಕು. ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿರೋದು ನೀನು? ನಂಗೆ ಗೊತ್ತದೆ ಕಣೋಗು. ಕಂಡೋರ್ ಮನೆ ಸುದ್ದಿ ಇವಳಿಗೆ ಯಾಕಬೇಕು, ಇವಳಿಗೆ ಯಾಕಬೇಕು ಅಂತ ಮುಚ್ಕೊಂಡೋಳ್ದು ಎಷ್ಟೈತೆ ಅಷ್ಟು ನೋಡ್ಕೊಳ್ಳೋದ್ಬಿಟ್ಟು ಕಂಡೋರ್ ಮನೆ ಸುದ್ದಿ ಗೊತ್ತಾಳೆ ಯಾವಾಗಲೂ. ಅಲ್ಲೇ ಅನಿತ ಮತಕ್ಕೆ ಹಾಕೋತಾಳೆ. ದೇವ್ರೇ, ಓದ್ತೀನಿ, ಬಾಯಿ ಮುಚ್ಕೊಂಡಿರ್ನೇ ಇರ್ನೇ ಅಂತ. ಇಲ್ಲೇ ಇರಕ್ಕಿಲ್ಲ ಇವಳು. ಕತೆ ಮುಂದುವರೆಯುವುದು. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.